ಒಂದು ಸೀರೆ ನೋಡಿದರೆ ನಿಮಗೆ ಏನು ಅನಿಸುತ್ತೆ? ಇದು ಕೇವಲ ಒಂದು ಫ್ಯಾಬ್ರಿಕ್ ಅಂತ ಅಥವಾ ಫ್ಯಾಷನ್ ಅಂತ? ಆದರೆ ಸತ್ಯ ಏನು ಗೊತ್ತಾ? ಇದು ಕೇವಲ ಬಟ್ಟೆ ಅಲ್ಲ, ಒಂದು ನಾರು, ಒಂದು ಸೂಜಿ, ಒಂದು ಹಸ್ತಕಾರ್ಯ. ಇವುಗಳಿಂದಲೇ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಸೀರೆ ಹುಟ್ಟುತ್ತದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ, ಗುಜರಾತ್ನಿಂದ ಅಸ್ಸಾಂ ತನಕ ಭಾರತದ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ವಿಶೇಷ ಸೀರೆ ಇದೆ. ಬನಾರಸಿ ಸೀರೆ ಯಾಕೆ ಇಷ್ಟು ಬೆಲೆ ಬಾಳುತ್ತದೆ? ಪೈಠಾಣಿ ಸೀರೆ ಏಕೆ ರಾಜರ ಸೀರೆ ಅಂತ ಕರೆಯುತ್ತಾರೆ? ಮೈಸೂರು ಸಿಲ್ಕ್ ಏಕೆ ರಾಜಮನೆತನದ ಗುರುತು? ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ. ಆದರೆ ನೀವೆಂದಾದರೂ ಯೋಚಿಸಿದ್ದೀರಾ, ಈ ಸೀರೆಗಳು ಹೇಗೆ ತಯಾರಾಗ್ತವೆ? ಯಾವ ರಾಜ್ಯದಲ್ಲಿ ಯಾವ ಸೀರೆ ಫೇಮಸ್ ಮತ್ತು ಅದಕ್ಕೆ ಇಷ್ಟು ಮಹತ್ವ ಏಕೆ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋದು ಭಾರತದ ಅತ್ಯಂತ ಪ್ರಸಿದ್ಧ ಸೀರೆಗಳ ಸಂಪೂರ್ಣ ಪ್ರಯಾಣ. ನಮಸ್ಕಾರ ಸ್ನೇಹಿತರೆ, ಸಾರಿ ಕತೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆರ್ಥಿಕ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಭಾರತವನ್ನು ಒಂದು ಫ್ಯಾಷನ್ ನಕ್ಷೆಯಾಗಿ ನೋಡೋಣ. ಪ್ರತಿ ರಾಜ್ಯದ ಸೀರೆ, ಅದರ ಇತಿಹಾಸ, ಅದರ ನೇಯ್ಗೆ ಶೈಲಿ ಮತ್ತು ಅದರ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ನೀವು ಭಾರತದ ಸೀರೆಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದುತ್ತೀರಿ. ಉತ್ತರ ಭಾರತದ ಸೀರೆಗಳು. ಕಾಶ್ಮೀರ. ಈ ಕಾಶ್ಮೀರ ಎಂದರೆ ಹಿಮದ ರಾಜ್ಯ. ಇಲ್ಲಿ ಪ್ರಸಿದ್ಧವಾಗಿರುವುದು ಪಶ್ಮಿನಾ ಮತ್ತು ಸೂಕ್ಷ್ಮ ಹಸ್ತಕಾರ್ಯ ಹೊಂದಿದ ಮೃದುವಾದ ಉಣ್ಣೆ ಮತ್ತು ಸಿಲ್ಕ್ ಮಿಶ್ರಿತ ಬಟ್ಟೆ. ಈ ಬಟ್ಟೆಯನ್ನು ಕೈ ಎಂಬ್ರಾಯ್ಡ್ರಿಯಿಂದ ತಯಾರಿಸ್ತಿರ್ತಾರೆ. ಅತ್ಯಂತ ಲಕ್ಸುರಿ ಫೀಲ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಕಾಶ್ಮೀರದ ಸೀರೆಗಳು ಅಪರೂಪ, ಆದರೆ ಅವರ ಶಾಲುಗಳು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿವೆ. ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಬನಾರಸಿ ಸೀರೆಗೆ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿದೆ. ಬನಾರಸಿ ಸೀರೆ ಎಂದರೆ ರಾಣಿಯರ ಸೀರೆ ಅಂತಲೇ ಕರೀತಾರೆ. ಶುದ್ಧವಾದ ಸಿಲ್ಕ್, ಚಿನ್ನ, ಬೆಳ್ಳಿ ಜರಿಯಿಂದ ಈ ಸೀರೆಗಳನ್ನು ತಯಾರಿಸ್ತಾರೆ. ವಿಶೇಷತೆ ಏನಪ್ಪ ಅಂದರೆ, ಮೊಘಲ್ ಶೈಲಿಯಲ್ಲಿ ಈ ಬನಾರಸಿ ಸೀರೆಗಳನ್ನು ವಿನ್ಯಾಸನ ಮಾಡ್ತಾರೆ. ಒಂದು ಬನಾರಸಿ ಸೀರೆ ತಯಾರಾಗಲು ಕೆಲವೊಮ್ಮೆ ತಿಂಗಳುಗಳ ಕಾಲ ಬೇಕಾಗುತ್ತದೆ. ರಾಜಸ್ಥಾನದ ಬಾಂಧನಿ ಸೀರೆ. ಈ ಬಾಂಧನಿ ಸೀರೆ ಅತ್ಯಂತ ಹೆಚ್ಚಿನ ಫೇಮಸನ್ನು ಪಡೆದುಕೊಂಡಿದೆ. ಟೈ ಮತ್ತು ಡೈ ತಂತ್ರಜ್ಞಾನವನ್ನು ಹೆಚ್ಚಾಗಿ ಬಳಸ್ತಾರೆ. ಸೀರೆಗಳ ಮಧ್ಯದಲ್ಲಿ ತುಂಬಾ ಕನ್ನಡಿ, ಚಿಕ್ಕ ಪುಟ್ಟ ಕನ್ನಡಿಗಳನ್ನು ಯೂಸ್ ಮಾಡ್ತಾರೆ. ಗಾಢವಾದ ಮತ್ತು ಬಣ್ಣದ ವಿನ್ಯಾಸಗಳಿಂದ ತಯಾರಿಸಿರ್ತಾರೆ. ರಾಜಸ್ಥಾನದಲ್ಲಿ ಸೀರೆಗಳಲ್ಲಿ ತುಂಬಾ ವಿಶೇಷತೆ ಏನಪ್ಪ ಅಂತ ಅಂದರೆ, ಇಲ್ಲಿ ಕೈಯಿಂದ ತುಂಬಾ ನೇಯ್ಗೆ ಮಾಡ್ತಾರೆ. ಅದು ಇಲ್ಲಿನ ವಿಶೇಷತೆ ಕೂಡ ಆಗಿದೆ. ಇನ್ನು ಪಂಜಾಬ್ನಲ್ಲಿ ಪುಲ್ಕರಿ ಶೈಲಿಯ ಸೀರೆಗಳಿಗೆ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿದೆ. ಈ ಪುಲ್ಕರಿ ಶೈಲಿ ಹೂವಿನ ಎಂಬ್ರಾಯ್ಡ್ರಿಯಲ್ಲಿರುತ್ತಲ್ಲ, ಆ ಥರ ಡಿಸೈನ್ಗಳಿಗೆ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿದೆ. ಹತ್ತಿ ಬಟ್ಟೆಯಿಂದ ಹೆಚ್ಚಾಗಿ ನೇಯ್ತಾರೆ. ಗುಜರಾತ್ ಪಟೋಲಾ ಸೀರೆಗಳಿಗೆ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿದೆ. ಡಬಲ್ ಇಕ್ಕಟ್ ತಂತ್ರಜ್ಞಾನದಿಂದ ಪಟೋಲಾ ಸೀರೆಗಳನ್ನ ತಯಾರಿಸ್ತಾರೆ. ಅತ್ಯಂತ ಸಂಕೀರ್ಣವಾದ ವಿನ್ಯಾಸವನ್ನು ಈ ಪಟೋಲಾ ಸೀರೆಗಳು ಹೊಂದಿವೆ. ಈ ಒಂದು ಪಟೋಲಾ ಸೀರೆಗಳನ್ನ ತಯಾರಿಸಲಿಕ್ಕೆ ವರ್ಷಗಳ ಶ್ರಮ ಬೇಕಾಗುತ್ತದೆ. ಒಂದು ಪಟೋಲಾ ಸೀರೆ ತಯಾರಿಸಲು ಒಂದು ಕುಟುಂಬದ ಪರಂಪರೆಯೇ ಬೇಕಾಗುತ್ತದೆ. ಮಹಾರಾಷ್ಟ್ರ ಪೈಠಾಣಿ ಸೀರೆಗಳಿಗೆ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿದೆ. ಈ ಪೈಠಾಣ ಸೀರೆಗಳಲ್ಲಿ ನವಿಲುಗಳ ವಿನ್ಯಾಸ ತುಂಬಾ ಇರುತ್ತೆ. ಸಿಲ್ಕ್ ಮತ್ತು ಜರಿಗಳನ್ನು ಹೆಚ್ಚಾಗಿ ಬಳಕೆ ಮಾಡಿರ್ತಾರೆ. ರಾಜಮನೆತನದ ಶೈಲಿ ಅಂತ ಈ ಪೈಠಾಣಿ ಸೀರೆಗಳನ್ನು ಕರೀತಾರೆ. ಈ ವಿಶೇಷತೆ ಏನಪ್ಪ ಅಂದರೆ, ಮಹಾರಾಷ್ಟ್ರದ ರಾಜಕೀಯ ಗೌರವದ ಪ್ರತೀಕ ಅಂತ ಈ ಪೈಠಾಣಿ ಸೀರೆಯನ್ನು ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಬಲುಚರಿ ಸೀರೆಗಳಿಗೆ ತುಂಬಾ ಫೇಮಸ್ ಆಗಿದೆ. ಈ ಬಲುಚರಿ ಸೀರೆಯಲ್ಲಿ ಪೌರಾಣಿಕ ಕಥೆಗಳನ್ನು ವಿನ್ಯಾಸಗೊಳಿಸಿರ್ತಾರೆ. ಸಿಲ್ಕ್ ಬಟ್ಟೆಯಿಂದ ವೀವ್ ಮಾಡಿರ್ತಾರೆ. ಈ ಒಂದೊಂದು ಸೀರೆಗಳು ಒಂದೊಂದು ಪುಸ್ತಕದಂತೆ ಕಥೆಯನ್ನು ಹೇಳ್ತವೆ. ಇದು ಪಶ್ಚಿಮ ಬಂಗಾಳದ ವಿಶೇಷತೆ ಕೂಡ ಆಗಿದೆ. ಅಸ್ಸಾಂ ಕೂಡ ಮೊಗಾ ಸಿಲ್ಕ್. ಈ ಮೊಗಾ ಸಿಲ್ಕ್ ಕೂಡ ಚಿನ್ನದ ಬಣ್ಣದ ನೈಸರ್ಗಿಕವಾದ ಸಿಲ್ಕ್ ಆಗಿದೆ. ಇದು ಅತ್ಯಂತ ಬಲವಾದ ನಾರು ಕೂಡ ಹೌದು. ಇದೊಂದು ಅಪರೂಪದ ಉತ್ಪಾದನೆ. ಇದು ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಸಿಗಲ್ಲ. ಯಾವುದು ಈ ಮೊಗಾ ಸಿಲ್ಕ್ ಸೀರೆಗಳು. ಇದೊಂದು ಅಪರೂಪದ ಉತ್ಪಾದನೆ. ಇದರ ವಿಶೇಷತೆ ಕೂಡ ಆಗಿದೆ. ಒಡಿಸ್ಸಾದ ಸಂಬಲ್ಪುರಿ ಸೀರೆಗಳು. ಒಡಿಸ್ಸಾದ ಸಂಬಲ್ಪುರಿ ಸೀರೆಗಳು ತುಂಬಾ ವಿಶೇಷತೆಯನ್ನು ಹೊಂದಿವೆ.
ಇಕ್ಕಟ್ಟು ತಂತ್ರಜ್ಞಾನದಿಂದ ದೇವಾಲಯದ ವಿನ್ಯಾಸಗಳನ್ನು ತಯಾರಿಸ್ತಾರೆ. ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ಪ್ರತಿಯೊಂದು ಸೀರೆಗೂ ಪ್ರತಿಯೊಂದು ನಾರಿಗೂ ಕೂಡ ಕೈಯಿಂದನೇ ಬಣ್ಣ ಹಾಕಿಬಿಟ್ಟು ಸೀರೆಯನ್ನು ನೇಯ್ತಾರೆ. ಇದು ಒಡಿಸ್ಸಾದ ಅತ್ಯಂತ ವಿಶೇಷತೆಯಲ್ಲಿ ಒಂದಾಗಿದೆ. ತಮಿಳುನಾಡು ಕಾಂಚೀಪುರಂ ಸೀರೆಗೆ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿದೆ. ತುಂಬ ದಪ್ಪ ಮತ್ತು ಶುದ್ಧ ಜರಿಗಳಿಂದ ಸೀರೆಗಳನ್ನು ತಯಾರಿಸ್ತಾರೆ. ಈ ಸೀರೆಗಳ ಬಾರ್ಡರ್ಗಳ ವಿನ್ಯಾಸ ಯಾವಾಗಲೂ ದೇವಾಲಯದಿಂದ ಕೂಡಿರುತ್ತೆ. ಇದು ಇದರಿಂದ ವಿಶೇಷತೆ ಕೂಡ ಆಗಿದೆ. ದಕ್ಷಿಣ ಭಾರತದ ಮದುವೆಗಳು ಎಂದರೆ ಕಾಂಚೀಪುರಂ ಸೀರೆ ಅನಿವಾರ್ಯ ಅನ್ನೋ ಥರ ಇವಾಗಿನ ಟ್ರೆಂಡ್ ಕೂಡ ಕ್ರಿಯೇಟ್ ಆಗಿದೆ. ಕರ್ನಾಟಕ ಮೈಸೂರು ಸಿಲ್ಕ್ ಸೀರೆಗೆ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿದೆ. ಹಗುರವಾಗಿರ್ತವೆ, ಸರಳವಾಗಿರ್ತವೆ, ರಾಜ ಶೈಲಿಯಲ್ಲಿ ಕೂಡ ಒಂದು ವಿಶೇಷತೆಯನ್ನು ಹೊಂದಿವೆ. ಒಡೆಯರ್ ರಾಜವಂಶ ಪರಂಪರೆ ಕೂಡ ಈ ಮೈಸೂರು ಸಿಲ್ಕ್ ಬಳಕೆಯನ್ನು ಜಾರಿಗೆ ತಂದಿದ್ದ ಇತಿಹಾಸ ಕೂಡ ಇದೆ. ಆಂಧ್ರ ಪ್ರದೇಶ ಪೋಚಂಪಲ್ಲಿ ಸೀರೆಗಳಿಗೆ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿದೆ. ಈ ಪೋಚಂಪಲ್ಲಿ ಸೀರೆಗಳನ್ನು ಕೂಡ ಇಕ್ಕಟ್ಟು ತಂತ್ರಜ್ಞಾನದಿಂದ ತಯಾರಿಸ್ತಾರೆ. ಈ ಸೀರೆಗಳಲ್ಲಿ ಜಾಮಿತಿ ವಿನ್ಯಾಸಗಳು, ಗಾಢವಾದ ವಿಧವಾದ ಬಣ್ಣಗಳು ಹೆಚ್ಚಾಗಿ ಕಂಡುಬರ್ತವೆ. ಅದು ಕೂಡ ಈ ಪೋಚಂಪಲ್ಲಿ ಸೀರೆಯ ವಿಶೇಷತೆ ಆಗಿದೆ. ತೆಲಂಗಾಣ ಗಡ್ವಾಲ್ ಸೀರೆಗಳಿಗೆ ಹೆಚ್ಚಿನ ಪ್ರಸಿದ್ಧಿನ ಹೊಂದಿದೆ. ಈ ಗಡ್ವಾಲ್ ಸೀರೆಯನ್ನು ಹತ್ತಿ ಮತ್ತು ಸಿಲ್ಕ್ ಮಿಶ್ರಿತವಾಗಿ ಮಾಡ್ತಾರೆ. ಹಗೂರವಾದ ರಾಜಶೈಲಿಯ ಲುಕ್ ಕೊಡುತ್ತೆ, ಬಟ್ ತುಂಬ ಎಲಿಗೆಂಟಾಗಿ ಕೂಡ ಕಾಣುತ್ತೆ ಈ ಗಡ್ವಾಲ್ ಸೀರೆ. ಕೇರಳದ ಕಸಾವು ಸೀರೆ ಇದು ಬಿಳಿ ಮತ್ತು ಚಿನ್ನದ ಬಾರ್ಡರ್ನಿಂದ ಕೂಡಿರ್ತಕ್ಕಂಥ ಸೀರೆಗಳಾಗಿರುತ್ತವೆ. ಇವು ಸರಳವಾಗಿರ್ತವೆ, ತುಂಬ ಸಾಂಪ್ರದಾಯಿಕವಾಗಿರ್ತವೆ. ಓಣಂ ಹಬ್ಬದಲ್ಲಿ ಹೆಚ್ಚಿನ ಪ್ರಸಿದ್ಧಿಯನ್ನು ಈ ಸೀರೆಗಳು ಕೇರಳದಲ್ಲಿ ತಂದುಕೊಡ್ತವೆ. ಇನ್ನು ಸೀರೆನ ಹೇಗೆ ತಯಾರಿಸ್ತಾರೆ ಅಂತ ನೋಡೋಣ. ಮೊದಲನೇ ಹಂತ ನಾರು ಆಯ್ಕೆ, ಅಂದರೆ ರೇಷ್ಮೆ ಹುಳು, ಹತ್ತಿ ಅಥವಾ ಉಣ್ಣೆಗಳನ್ನು ಮೊದಲು ಆಯ್ಕೆಯನ್ನು ಮಾಡ್ಕೋತಾರೆ. ಎರಡನೇ ಹಂತ ಬಂದುಬಿಟ್ಟು ಬಣ್ಣ ಹಾಕೋದು. ಬಣ್ಣನ 2 ವಿಧದಲ್ಲಿ ಹಾಕ್ತಾರೆ. ಒಂದು ನೈಸರ್ಗಿಕವಾಗಿ ಹಾಕ್ತಾರೆ ಮತ್ತು ರಾಸಾಯನಿಕ ಬಣ್ಣಗಳಿಂದ ಹಾಕ್ತಾರೆ. ರಾಸಾಯನಿಕ ಬಣ್ಣಗಳೆಂದರೆ ಕೆಮಿಕಲ್ಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ರಾಸಾಯನಿಕವಾಗಿ ಸೀರೆಗಳನ್ನು ನೇಯ್ತಾರೆ, ಇಲ್ಲ ಬಣ್ಣಗಳನ್ನು ಹಾಕ್ತಾರೆ. ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ಲಾಗಿ ಕೈಯಿಂದ ಬಣ್ಣಗಳನ್ನು ಹಾಕ್ತಾರೆ. ಉದಾಹರಣೆಗೆ ಒಡಿಸ್ಸಾದಲ್ಲಿ ಸೀರೆಗಳಿಗೆ ಇವಾಗಲೂ ಕೂಡ ಕೈಯಿಂದ ಬಣ್ಣಗಳನ್ನು ಹಾಕ್ತಾರೆ. ಇದು ನೈಸರ್ಗಿಕವಾಗಿರುತ್ತೆ. ಆ ಬಣ್ಣ ಕೂಡ ಕೆಮಿಕಲ್ ಕೂಡ ಇರೋದಿಲ್ಲ. ಮೂರನೇ ಹಂತ ನೇಯ್ಗೆಯಲ್ಲಿ 2 ಥರದ ವಿಧಗಳೇ. ಒಂದು ಹಸ್ತಚಾಲಿತ, ಅಂದರೆ ಕೈಯಿಂದ ನೇಯುವಂಥದ್ದು, ಕೈಯಿಂದ ಎಂಬ್ರಾಯ್ಡ್ರಿ ಮಾಡ್ತಕ್ಕಂಥದ್ದು, ಇದನ್ನು ಹಸ್ತಚಾಲಿತ ಅಂತ ಕರೀತಾರೆ. ಉದಾಹರಣೆಗೆ ಕಾಶ್ಮೀರ ಮತ್ತು ಪಂಜಾಬ್ನಲ್ಲಿ ಇದು ಇವಾಗಲೂ ಕೂಡ ಚಾಲ್ತಿಯಲ್ಲಿದೆ. ಎರಡನೇ ಹಂತ ಯಂತ್ರದ ಹಂತ. ಇವಾಗಿನ ಎಲ್ಲರೂ ಕೂಡ ಯಂತ್ರದಿಂದ ನೇಯ್ತಾರೆ. ಇದು ಕೂಡ ಟ್ರೆಂಡ್ ಕೂಡ ಆಗಿದೆ. 4ನೇ ಹಂತ ಜರಿ ಕೆಲಸ, ಅಂದರೆ ಸೀರೆ ಎಲ್ಲ ನೇಯ್ದು ಆದಮೇಲೆ ಚಿನ್ನ ಮತ್ತು ಬೆಳ್ಳಿಯ ತಂತುಗಳನ್ನು ಸೂಕ್ಷ್ಮವಾಗಿ ಅಲಂಕಾರ ಮಾಡ್ತಾರೆ ಸೀರೆ ತುಂಬ. ಇದು ತುಂಬ ಕೆಲಸ ಹಿಡಿಯುತ್ತೆ. 5ನೇ ಹಂತ ಅಂತಿಮ ಪ್ರಕ್ರಿಯೆ, ಗುಣಮಟ್ಟದ ಪರಿಶೀಲನೆ ಮತ್ತು ಫಿನಿಶಿಂಗ್. ಅಂದರೆ ಸೀರೆ ಎಲ್ಲಾದರೂ ವೀವ್ ಆಗಿದೆಯಾ ಅಥವಾ ಡಿಫೆಕ್ಟಿವ್ ಇದೆಯಾ, ಚಿಕ್ಕ ಡಾಟ್ ಇದೆಯಾ, ಜರಿ ಮಿಸ್ ಆಗಿದೆಯಾ, ಈ ಥರದನ್ನು ಎಲ್ಲ ಪ್ರತಿಯೊಂದನ್ನು ಚೆಕ್ ಮಾಡಿಬಿಟ್ಟು ಈ ಸೀರೆನ ಫಿನಿಶಿಂಗ್ ಲೈನ್ಗೆ ಕೊಡ್ತಾರೆ. ಒಂದು ಸೀರೆ ಹಿಂದೆ ಹಲವಾರು ದಿನಗಳ ಮತ್ತು ತಿಂಗಳುಗಳ ಪರಿಶ್ರಮ ಇರುತ್ತದೆ. ಇಷ್ಟೆಲ್ಲ ಮಾಹಿತಿಗಳು ತಿಳ್ಕೊಳ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾವು ನೋಡಿದಂತೆ ಭಾರತ ಕೇವಲ ದೇಶವಲ್ಲ, ಅದು ಒಂದು ಸೀರೆಗಳ ಸಂಗ್ರಹಾಲಯ. ಪ್ರತಿ ಸೀರೆ ಒಂದೊಂದು ಕಥೆಯನ್ನು ಹೇಳುತ್ತದೆ. ಪ್ರತಿ ನೂಲು ಒಂದು ಸಂಸ್ಕೃತಿಯನ್ನು ಹೊತ್ತು ತರುತ್ತದೆ. ನಿಮಗೆ ಯಾವ ರಾಜ್ಯದ ಸೀರೆ ಹೆಚ್ಚು ಇಷ್ಟ ಆಯಿತು ಕಮೆಂಟ್ನಲ್ಲಿ ಹೇಳಿ. ಇಂತಹ ಸಾಂಸ್ಕೃತಿಕ ವಿಡಿಯೋಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಸಾರಿ ಕತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತ ಕಥೆಯ ಜೊತೆಗೆ. ಎಲ್ಲರಿಗೂ ಧನ್ಯವಾದಗಳು.